ಕಾಂಗ್ರೆಸ್ ಸರ್ಕಾರದ ಮೇಲೆ ಇನ್ನೊಂದು ಆರೋಪ ಏನು ಅಂತಂದ್ರೆ, ಯಾವಾಗ ಏನೇ ಮಿಸ್ಮ್ಯಾನೇಜ್ಮೆಂಟ್ ಆದ್ರೂ ಕೂಡ ಅದನ್ನ ಅಧಿಕಾರಿಗಳ ತಲೆ ಕಟ್ಟೋ ಪ್ರಯತ್ನ ಆಗ್ತಾ ಇದೆ. ವಾಲ್ಮೀಕಿ ಹಗರಣ, ಅಲ್ಲಿ ಅಧಿಕಾರಿಗಳೇ ದೋಷ ಮಾಡಿದ್ದು ಅಂತ ಹೇಳಿ, ಈಗ RCB ಕಾಲ್ ತುಳಿತ ಆಯ್ತು, ಅದರಲ್ಲೂ ಕೂಡ ಅಧಿಕಾರಿಗಳ ತಲೆದಂಡ ಆಗುತ್ತೆ. ಈಗ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಪ್ಪು ಮಾಹಿತಿ ಕೊಟ್ಟಿದ್ದು ಕೂಡ ಅಧಿಕಾರಿಗಳು ತಪ್ಪು ಹೇಳಿದ್ದಕ್ಕೆ ಅನ್ನೋ ಅರ್ಥದ. ಅಂದ್ರೆ ಒಟ್ಟಾರೆ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳನ್ನ ಮುಚ್ಚಾಕ್ಲಿಕ್ಕೆ ಅಧಿಕಾರಿಗಳನ್ನ ದೋಷಾರೋಪ ಪಟ್ಟಿಯನ್ನ ಸಲ್ಲಿಸ್ತಾರೆ ಅಧಿಕಾರಿಗಳ ಮೇಲೆ ಅನ್ನೋ ಆರೋಪ ಇದೆ. ಇಲ್ಲಿ ಯಾವುದೇ ರೀತಿಯಾದಂತಹ ಅಧಿಕಾರಿ ಬಗ್ಗೆ ದೋಷಾರೋಪಗಳನ್ನ ಮಾಡೋದಾಯಿತು. ಇವತ್ತು ಅಷ್ಟೊಂದು ಇಲಾಖೆಗಳಿದೆ, ಅಷ್ಟೊಂದು ಇಲಾಖೆಗಳ ಅಧಿಕಾರಿಗಳ ಮೇಲೆ ಎಲ್ಲರ ಮೇಲೂ ಲೋಪದೋಷಗಳು ಬರ್ಬೇಕಾಗಿತ್ತಲ್ಲ, ಎಲ್ಲರ ಮೇಲೂ ಆ ಒಂದು ಇದು ಬರ್ಬೇಕಾಗಿತ್ತಲ್ಲ ಕಂಪ್ಲೇಂಟ್ಸ್. ಬಟ್ ಕೆಲವೊಂದು ಲೋಪದೋಷಗಳಿಂದ ಈ ತರ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಹೊರತು, ಒಬ್ಬ ಅಧಿಕಾರಿಗಳಿಂದ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಹೊರತು ಎಲ್ಲ ಅಧಿಕಾರಿಗಳಿಂದ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಯಾವ ರೀತಿ ಮಾಹಿತಿಯನ್ನು ಅವ್ರು ನೀಡಬೇಕಾಗಿತ್ತು, ಯಾವ ರೀತಿ ಅದನ್ನ ಕ್ಯಾಲ್ಕುಲೇಷನ್ಸ್ ಮಾಡಬೇಕಾಗಿತ್ತು, ಏನ್ ಇರಬೇಕಾಗಿತ್ತು ಮಾಹಿತಿ ಸರಿಯಾದ. ಇವತ್ತು ಬ್ರೀಫ್ ಆಗಿ ಸಚಿವರು ಅಂತಂದ್ಮೇಲೆ ಸಾಕಷ್ಟು ಕೆಲಸಗಳಿರೋದ್ರಿಂದ ಒಂದಿಷ್ಟು ಮಾಹಿತಿ ಶಾರ್ಟ್ ಆಗಿ ಕೊಡಬೇಕಾಗಿರುತ್ತೆ ಅಧಿಕಾರಿಗಳು. ಅದು ಎಲ್ಲೋ ಒಂದ್ ತರ ಲೋಪದೋಷಗಳು ಆಗಿರ್ಬೋದು. ಇವತ್ತು ಅಂತದ್ರಲ್ಲಿ ಈ ತರ ಚಿಕ್ಕ ಪುಟ್ಟದನ್ನೇ ಲೋಪದೋಷಗಳು ಅಂತ ಹೇಳ್ತಾರೆ ಹೊರತು ಯಾವುದೇ ಅಧಿಕಾರಿಗಳನ್ನ ಬ್ಲೇಮ್ ಮಾಡೋದಾಗಿರ್ಬೋದು, ಇವತ್ತು ಅವರಿಂದನೇ ಆಯ್ತು ಅನ್ನೋಂಥದ್ದನ್ನ ಎಲ್ಲೂ ಕೂಡ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇಲ್ಲ. ಸಾಕಷ್ಟು ನಾನು ಹೇಳಿದೆ, ಕೇಂದ್ರ ಸರ್ಕಾರದಲ್ಲೂ ಕೂಡ ಸ್ಟಾಂಪೇಡ್ ಆಗಿದೆ. ಹಲವಾರು ಕುಂಭಮೇಳದಲ್ಲಾಗಿರ್ಬೋದು, ಇನ್ನು ಹಲವಾರು ಕಡೆ ಆಗಿರ್ಬೋದು, ಸಾಕಷ್ಟು ಒಂದು ಉಗ್ರಗಾಮಿಗಳ ಹಠಾಹಸ ಆಗಿರ್ಬೋದು, ಎಲ್ಲವೂ ಕೂಡ ಆಗಿದೆ. ಇದನ್ನು ನಾವು ಅಧಿಕಾರಿಗಳ ಲೋಪದೋಷ ಅಂತ ಹೇಳ್ಬೋದಾ? ಇವತ್ತು ಅವ್ರದ್ದು ಮಿಸ್ಮ್ಯಾನೇಜ್ಮೆಂಟ್ ಇಂದ, ಇಂಟೆಲಿಜೆನ್ಸಿ ಒಂದು ಕೊರತೆಯಿಂದ ಆಗಿದೆ ಅಂತ ಹೇಳ್ಬೋದಾ? ಹಾಗಾದ್ರೆ ಇದನ್ನ ನಾವು ಹೇಳೋದಕ್ಕಾಗಲ್ಲ. ನಾನು ಹೇಳಿದ್ನಲ್ಲ, ಅಲ್ಲಿ ಪ್ರಶ್ನೆ ಮಾಡೋರು ಯಾರು ಇಲ್ಲ, ಪ್ರಶ್ನೆ ಮಾಡ್ತಾ ಇಲ್ಲ. ಹಾಗಾಗಿ ಅದು ಸರಾಗವಾಗಿ ಸಾಕ್ತಾ ಇದೆ. ಇಲ್ಲಿ ಒಂದು ಬಿಜೆಪಿ ವಿರೋಧ ಪಕ್ಷದಲ್ಲಿ ಇದೆಯೋ, ಅಲ್ಲೂ ಕಾಂಗ್ರೆಸ್ ವಿರೋಧ ಪಕ್ಷದಲ್ಲಿದೆ. ಇಲ್ಲಿ ಬಿಜೆಪಿ ಹೇಗೆ ಪ್ರಬಲವಾಗಿ ಆನ್ ದ ಫ್ಲೋರ್ ಪ್ರತಿಭಟನೆ ಮಾಡ್ತಿದ್ಯೋ, ಕಾಂಗ್ರೆಸ್ಗೂ ಕೂಡ ಅಲ್ಲಿ ಅವಕಾಶ ಇದೆ. ಪ್ರಶ್ನೆ ಕೇಳಲಿಕ್ಕೆ ಅವ್ರಿಗೂ ಅವಕಾಶ ಇದೆ, ಇಲ್ಲೂ ಅವಕಾಶ ಇದೆ. ನಿಮಗೆ ಪ್ರಶ್ನೆ ಕೇಳೋದಕ್ಕೆ ಅವಕಾಶ ಇದ್ರೂ ಕೂಡ ಅಲ್ಲಿ ನೀವು ನೋಡ್ತಾ ಇದ್ದೀರಾ, 540 ಸಂಸದರು ಇದ್ದಾಗ ಎಷ್ಟು ಮಟ್ಟಿಗೆ ನಮ್ಮ ಕರ್ನಾಟಕದವರಿಗೆ ಅವಕಾಶಗಳು ಸಿಗ್ತಾ ಇದೆ ಅಂತೇಳಿ ನೀವು ನೋಡ್ತಾ ಇದ್ದೀರಾ. ಆ ನಿಟ್ಟಿನಲ್ಲಿ ಜಾಸ್ತಿ ಅವಕಾಶಗಳು ಕೊಡ್ತಾ ಇಲ್ಲ. ಇವತ್ತು ಸಂಸದರಿಗೆ ಮಾತಾಡೋದಕ್ಕಾಗಿರ್ಬೋದು, ಅನುದಾನ ಕೇಳೋದಕ್ಕಾಗಿರ್ಬೋದು, ಇವತ್ತು ಅವ್ರಿಗೆ ಇರುವಂತಹ ಕೆಲಸಗಳಿಗಾಗಿರ್ಬೋದು, ಸಾಕಷ್ಟು ಒಂದು ಎಲ್ಲವೂ ಕೂಡ ಇವತ್ತು ಬಾಯಿ ಮಾತಿಗೆ, ಸ್ಲೋಗನ್ಸ್ಗೆ ಇವತ್ತು ಅನೌನ್ಸ್ ಮಾಡ್ತಾ ಇದ್ದಾರೆ ಹೊರತು ಯಾವುದೇ ರೀತಿಯಾದಂತಹ ಯೋಜನೆಗಳು, ಸಾಕಷ್ಟು ಯೋಜನೆಗಳು ವಿಫಲಗೊಳ್ತಾ ಇದ್ದಾವೆ. ಇವೆಲ್ಲವನ್ನೂ ಕೂಡ ಅವಕಾಶ ಕೊಟ್ರೆ, ಕರ್ನಾಟಕಕ್ಕೆ ಒಂದು ಅವಕಾಶವನ್ನ ಕೊಟ್ರೆ ಖಂಡಿತವಾಗ್ಲೂ ನಮ್ಮ ಕರ್ನಾಟಕ ಸಂಸದರು ಅಲ್ಲೂ ಕೂಡ ಪ್ರಶ್ನೆಯನ್ನ ಕೇಳ್ತಾರೆ ಅಂತ ಹೇಳಿದ್ರೆ ಬಯಸ್ತೀನಿ. ವಾಪಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ವಿಚಾರಕ್ಕೆ ಬರ್ತಾ, ಚಲವಾದಿ ನಾರಾಯಣ ಸ್ವಾಮಿ ಅವರು ನೇರವಾಗಿ ಕೇಳ್ತಾರೆ, ಯಾವ ಲಕ್ಷ್ಮಿಯ ಮನೆಗೆ ಈ ಹಣ ಹೋಗಿದೆ ಅನ್ನೋದು ಗೊತ್ತಾಗಬೇಕು. ರಾಜ್ಯದ ತೆರಿಗೆ ಹಣ, ರಾಜ್ಯದ ಜನರು ಕಟ್ತಾ ಇರತಕ್ಕಂತ ತೆರಿಗೆ ಹಣ 5,000 ಕೋಟಿ ಜನರಿಗೆ ಹೋಗಿಲ್ಲ, ವಾಪಸ್ಸು ಮಹಿಳೆಯರಿಗೆ ಹೋಗಿಲ್ಲ ಅಂದ್ರೆ ಯಾವ ಲಕ್ಷ್ಮಿ ಮನೆಗೆ ಹೋಗಿದೆ ಅನ್ನೋದು ಗೊತ್ತಾಗಬೇಕು ಅಂತ ಅಲ್ಲೂ ಕೂಡ ನೇರವಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಡೆ ಬೊಟ್ ಮಾಡಿ ಕೇಳ್ತಾ ಇದ್ದಾರೆ. ನೋಡಿ, ಇವತ್ತು ಸರ್ಕಾರದ ಹಣ, ಅದು ಸರ್ಕಾರದ ಹಣ ಆದಾಗ ಸ್ವಂತ ಮನೆಗೆ ಹೆಂಗ್ ಉಪಯೋಗಿಸ್ಕೊಳಕ್ ಬರುತ್ತೆ? ಇವ್ರ ಹಂಗಂದ್ರೆ ಅವರ ಸರ್ಕಾರ ಇದ್ದಾಗ ಅವ್ರ ಮನೆಗಳಿಗೆ ಬಳಸ್ಕೊಂಡಿದ್ರ ಅದನ್ನ, ದುಡ್ಡನ್ನ ಸರ್ಕಾರಕ್ಕೆ ವಂಚನೆ ಮಾಡಿ ಮನೆಗಳಿಗೆ ಬಳಸ್ಕೊಂಡಿದ್ರ? ಇವತ್ತು ಸರ್ಕಾರದ ದುಡ್ಡು, ಜನರ ದುಡ್ಡು, ಇವತ್ತು ಎಲ್ಲದಕ್ಕೂ ಕೂಡ ಲೆಕ್ಕಗಳಿರುತ್ತೆ, ಎಲ್ಲದಕ್ಕೂ ಕೂಡ ಇವತ್ತು ಅಕೌಂಟಬಿಲಿಟಿ ಇರೋದ್ರಿಂದ ಇವತ್ತು ಎಲ್ಲವಕ್ಕೂ ಕೂಡ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಅದು ಎಲ್ಲವಕ್ಕೂ ಒಂದು ಮಾಹಿತಿ ಇರುತ್ತೆ. ಇವತ್ತು ಯಾವುದೋ ಒಂದು ಮಾತಾಡುವಂತ ಆತುರದಲ್ಲಿ ಯಾವುದೋ ಹೆಣ್ಣು ಮಕ್ಕಳನ್ನ ಇವತ್ತು ಬ್ಲೇಮ್ ಮಾಡಿ ಮಾತಾಡೋದನ್ನ ನಾನು ಮೊದಲೇ ಖಂಡಿಸ್ತೀನಿ. ಇವತ್ತು ಒಬ್ಬ ಹೆಣ್ಣುಮಗಳಿಗೆ ಮೊದಲೇ ಗೌರವವನ್ನ ಕೊಡೋದ್ ಕಲೀರಿ. ಇವತ್ತು ನಿಮ್ಮ ಸರ್ಕಾರ ಇದ್ದಾಗೂ ಮಹಿಳೆ ಶಾಸಕಿಯರಿದ್ರು, ಹಾಗಾದ್ರೆ ನಿಮ್ಮ ಮಹಿಳಾ ಶಾಸಕಿಯರ ಮನೆಗೆ ದುಡ್ಡು ಹೋಗಿತ್ತ? ಹಾಗಾದ್ರೆ ಯಾವ ರೀತಿ ಮಾತಾಡ್ತೀರಾ? ಒಂದು ಜವಾಬ್ದಾರಿತ ಸ್ಥಾನದಲ್ಲಿ ಇದ್ಕೊಂಡು ಒಬ್ಬ ಮಹಿಳೆಯ ಪರವಾಗಿ ಮಾತಾಡಬೇಕಾದ್ರೆ ಮಹಿಳೆಯರ ಬಗ್ಗೆ ಸಾಕಷ್ಟು ಒಂದು ಎಚ್ಚರಿಕೆಯನ್ನ ಮಾತಾಡಿ. ಮಿಸ್ಪ್ಲೇಸ್ ಆಗಿದೆ ಅಥವಾ ಸ್ಕಿಪ್ ಆಗಿದೆ ಅಂತ ಹೇಳ್ತಿರೋದು ಕೂಡ ಮಹಿಳೆಯರಿಗೆ ಸೇರ್ಬೇಕಾಗಿರೋ ಹಣ ಅಲ್ವಾ ಮೇಡಮ್? ಇವತ್ತು ಮಹಿಳೆಯರಿಗೆ ಸೇರ್ಬೇಕಾದ ಹಣ ಮಹಿಳೆಯರಿಗೆ ಕೊಟ್ಟೇ ಕೊಡ್ತೀವಿ. ನಾವೀಗಾಗಲೇ ಹೇಳಿದ್ವಿ, ಮಹಿಳೆಯರಿಗೆ ಇವತ್ತು ಸಾಕಷ್ಟು ಪ್ರಧಾನ ಮಂತ್ರಿ ಮಾತೃ ವಂದನಾ ಯೋಜನೆ ಎಷ್ಟು ಜನ ಹೆಣ್ಣು ಮಕ್ಕಳಿಗೆ ಮುಟ್ಟಿದ ಯೋಜನೆ. ಇವತ್ತು ನಾರಿ ಶಕ್ತಿ ಎಷ್ಟು ಜನ ಹೆಣ್ಣು ಮಕ್ಕಳಿಗೆ ಎಂಪವರ್ಮೆಂಟ್ ಮಾಡಿದ್ದಾರೆ. ಇವತ್ತು ನಾವು ಹೇಳಿದಂತದನ್ನ ನಾವು ನಡ್ಕೋತಾ ಇದೀವಲ್ಲ, ಒಂದ್ 2-3 ತಿಂಗಳು ಡಿಲೇ ಆಗಿರ್ಬೋದು, ಅವೆಲ್ಲವನ್ನ ಸೇರಿಸಿ ಹಾಕ್ತಿವಿ ಅಂತ ಹೇಳ್ತಾ ಇದೀವಲ್ಲ, ಯಾವತ್ತೇ ಡಿಲೇ ಆದ್ರೂ ಕೂಡ ಎಲ್ಲವನ್ನ ಸೇರಿಸಿ ಇವತ್ತು ಕಂತನ್ನ ಹಾಕುವಂತ ಕೆಲಸ ಇವತ್ತು ಸರ್ಕಾರ ಮಾಡ್ತಾ ಇದೆ. ರಾಜ್ಯ ಸರ್ಕಾರ ಎಲ್ಲೂ ಕೂಡ ನಾವು
ಪಲಾಯನ ಮಾಡ್ತಾ ಇಲ್ಲ. ಇದನ್ನ ನಾವು ತಪ್ಪಿಸ್ಕೊಂಡು ಓಡೋಗ್ತಾ ಇಲ್ಲ, ನಾವು ಕೊಡದೇ ಇಲ್ಲ ಅಂತ ಹೇಳ್ತಾ ಇಲ್ಲ. ಕೊಡ್ತೀವಿ, ಅಚಾತುರ್ಯತನ ಆಗಿದೆ, ವಿಷಾದ ವ್ಯಕ್ತಪಡಿಸ್ತೀವಿ. ಮುಂದಿನ ದಿನಮಾನದಲ್ಲಿ ಎಲ್ಲವನ್ನು ಕೂಡ ಸೇರಿಸಿ ಹಾಕುವಂತ ಕೆಲಸ ಆಗ್ತದೆ ಅಂತ ಹೇಳೋದು. ಬಟ್ ಬಿಜೆಪಿಗರ ಆರೋಪ ಅಂತಂದ್ರೆ ಮಹೇಶ್ ತೆಂಗಿನಕಾಯಿ ಅವರು ಈ ವಿಚಾರವನ್ನ ಪ್ರಸ್ತಾಪ ಮಾಡದೆ ಹೋಗಿದ್ರೆ ಈ 5,000 ಕೋಟಿ ರೂಪಾಯಿ ಕೊಟ್ಟಿಲ್ಲ ಮಹಿಳೆಯರಿಗೆ ಅನ್ನೋ ವಿಚಾರವನ್ನ ರಾಜ್ಯ ಸರ್ಕಾರ ಆಚೆ ಬರ್ಲಿಕ್ಕೆ ಬಿಡ್ತಾ ಇರ್ಲಿಲ್ಲ. ಅಲ್ಲಿಗಲ್ಲಿಗೆ 5,000 ಕೋಟಿ ರೂಪಾಯಿ ಹೆಂಗೆಂಗೋ ಮಿಸ್ ಆಗಿ ಹೋಗ್ತಾ ಇತ್ತು. ಈಗ ಬಿಜೆಪಿಗರು ಅದನ್ನ ಪಾಯಿಂಟ್ ಔಟ್ ಮಾಡಿದಕ್ಕೇನೆ ರಾಜ್ಯದ ಜನರಿಗೆ ಗೊತ್ತಾಗ್ತಾ ಇದೆ ಅಂತ ಹೇಳಿ ಅವ್ರ ವಾದ. ನಾನು ಈಗಾಗಲೇ ಹೇಳ್ದೆ, ಕೆಲವೊಂದು ಪಾಯಿಂಟ್ ಔಟ್ ಮಾಡಿ ಹೇಳ್ತಾರೆ, ಅದ್ರ ಹಿಂದಿನ ಒಂದು ಸತ್ಯಾಸತ್ಯತೆಯನ್ನು ಅರ್ಥ ಮಾಡ್ಕೋಬೇಕು. ಯಾಕೆ ಲೋಪದೋಷಗಳಾಗಿದೆ, ಎಲ್ಲಿ ಲೋಪದೋಷಗಳಾಗಿದೆ. ಕರ್ನಾಟಕ ರಾಜ್ಯ ಸರ್ಕಾರದ ಮೇಲೆ ವಿಶ್ವಾಸ ಇದೆ ಮಹಿಳೆಯರಿಗೆ. ಈಗಾಗಲೇ ಹೇಳ್ದೆ, 2-3 ತಿಂಗಳು ತಡ ಆದಾಗ ಮಹಿಳೆಯರು ಮುಂದಿನ ತಿಂಗಳು ಬರುತ್ತೆ ಅನ್ನುವಂತ ಒಂದು ವಿಶ್ವಾಸದಲ್ಲಿ ನೀವು ನೋಡ್ತಾ ಇದ್ದೀರಾ. ಮಹಿಳೆಯರು ಸಾಕಷ್ಟು ಒಂದು ಗೃಹಲಕ್ಷ್ಮಿ ಅಂತಂದ್ರೆ ಸಾಕಷ್ಟು ವಿಶ್ವಾಸವನ್ನ ಹೊಂದಿ ಮನೆಯ ಒಂದು ಮಹಾಲಕ್ಷ್ಮಿ ರೀತಿಯಲ್ಲಿ ಇವತ್ತು ಅದಕ್ಕೆ ಬೆಲೆನ ನೀಡ್ತಾ ಇದ್ದಾರೆ. ಇವತ್ತು ಅವ್ರು ಹೇಳಿರೋಂಥದ್ದನ್ನ ನಾನು ಸತ್ಯಕ್ಕೆ ದೂರವಾದದ್ದು ಅಂತ ಹೇಳೋದಕ್ಕೆ ಬಯಸ್ತೀನಿ. ಹಲವಾರು ಯೋಜನೆಗಳ ಬಗ್ಗೆ ಇಲ್ಲಿ ನೀವು ತಪ್ಪು ಮಾಹಿತಿಯನ್ನ ನೀಡ್ತಾ ಇದ್ದೀರಾ. ಕೇಂದ್ರ ಸರ್ಕಾರದ ಬಗ್ಗೆ ನಿಮ್ಮ ಸರ್ಕಾರನೇ ಇದೆಲ್ಲ. ಕರ್ನಾಟಕ, ನೀವು ಒಂದು ಮಾತನ್ನ ಅವ್ರಿಗೆ ಕೇಳಿ, ಬಿಹಾರ್ ಚುನಾವಣೆಗೆ 10,000 ರೂಪಾಯಿ ಹಾಕಿದ್ರಿ ಎಲೆಕ್ಷನ್ಸ್ಗೆ. ಕರ್ನಾಟಕ ರಾಜ್ಯ ಸರ್ಕಾರದ ಹೆಣ್ಣುಮಕ್ಳಿಗೆ ಯಾಕೆ ಹಾಕ್ಲಿಲ್ಲ? ಚುನಾವಣೆ ಸಂದರ್ಭದಲ್ಲಿ 10,000 ರೂಪಾಯಿ ಹಾಕ್ಬೋದಾಗಿತ್ತಲ್ಲ. ಕರ್ನಾಟಕ ರಾಜ್ಯ ಸರ್ಕಾರದ ಹೆಣ್ಮಕ್ಳಿಗೂ ಕೂಡ 10,000 ರೂಪಾಯಿ ಹಾಕ್ಬೋದಾಗಿತ್ತಲ್ಲ. ಕರ್ನಾಟಕ ರಾಜ್ಯದ ಹೆಣ್ಮಕ್ಳಲ್ಲ, ಬಿಹಾರ ರಾಜ್ಯದ ಹೆಣ್ಮಕ್ಳು ಹಾಗಾದ್ರೆ ಅದನ್ನ ನಾನು ಮಹೇಶ್ ತೆಂಗಿನಕಾಯಿ ಅವರಿಗೆ ಮೊದಲನೇದಾಗಿ ಪ್ರಶ್ನೆ ಕೇಳೋದಕ್ಕೆ ಬಯಸ್ತೀನಿ. ನೀವು ಅರ್ಥ ಮಾಡ್ಕೊಂಡು ಮಾತಾಡಿ. ನಿಮ್ಮ ಕೇಂದ್ರ ಸರ್ಕಾರದ, ನಿಮ್ಮ ಒಂದು ಸರ್ಕಾರದ ಲೋಪದೋಷಗಳನ್ನ ನೀವು ಮುಚ್ಚಾಕೋದಕ್ಕೋಸ್ಕರ ಇಲ್ಲಿ ನಮ್ಮ ಒಂದು ವಿಷಾದ ವ್ಯಕ್ತಪಡಿಸಿದ್ರು ಕೂಡ ಏನೋ ಆಗಿರುವಂತಹ ಅಜಾಗೃತೆಯನ್ನ ಎತ್ತಿ ಹಿಡಿಯುವಂತದ್ದು ಬಹಳ ತಪ್ಪು ಅಂತ ಹೇಳೋದಕ್ಕೆ ಬಯಸ್ತೀನಿ. ಕಾಂಗ್ರೆಸ್ ಸರ್ಕಾರದ ಮೇಲೆ ಇನ್ನೊಂದು ಆರೋಪ ಏನು ಅಂತಂದ್ರೆ ಯಾವಾಗ ಏನೇ ಮಿಸ್ಮ್ಯಾನೇಜ್ಮೆಂಟ್ ಆದ್ರೂ ಕೂಡ ಅದನ್ನ ಅಧಿಕಾರಿಗಳ ತಲೆ ಕಟ್ಟೋ ಪ್ರಯತ್ನ ಆಗ್ತಾ ಇದೆ. ವಾಲ್ಮೀಕಿ ಹಗರಣ, ಅಲ್ಲಿ ಅಧಿಕಾರಿಗಳೇ ದೋಷ ಮಾಡಿದ್ದು ಅಂತ ಹೇಳಿ ಈಗ RCB ಕಾಲ್ ತುಳಿತಾ ಆಯ್ತು, ಅದರಲ್ಲೂ ಕೂಡ ಅಧಿಕಾರಿಗಳ ತಲೆದಂಡ ಆಗುತ್ತೆ. ಈಗ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಪ್ಪು ಮಾಹಿತಿ ಕೊಟ್ಟಿದ್ದು ಕೂಡ ಅಧಿಕಾರಿಗಳು ತಪ್ಪು ಹೇಳಿದ್ದಕ್ಕೆ ಅನ್ನೋ ಅರ್ಥದ. ಅಂದ್ರೆ ಒಟ್ಟಾರೆ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳನ್ನ ಮುಚ್ಚಾಕ್ಲಿಕ್ಕೆ ಅಧಿಕಾರಿಗಳನ್ನ ದೋಷಾರೋಪ ಪಟ್ಟಿಯನ್ನ ಸಲ್ಲಿಸ್ತಾರೆ ಅಧಿಕಾರಿಗಳ ಮೇಲೆ ಅನ್ನೋ ಆರೋಪ ಇದೆ. ಇಲ್ಲಿ ಯಾವುದೇ ರೀತಿಯಾದಂತಹ ಅಧಿಕಾರಿ ಬಗ್ಗೆ ದೋಷಾರೋಪಗಳನ್ನ ಮಾಡೋದಾಯಿತು. ಇವತ್ತು ಅಷ್ಟೊಂದು ಇಲಾಖೆಗಳಿದೆ, ಅಷ್ಟೊಂದು ಇಲಾಖೆಗಳ ಅಧಿಕಾರಿಗಳ ಮೇಲೆ ಎಲ್ಲರ ಮೇಲೂ ಲೋಪದೋಷಗಳು ಬರ್ಬೇಕಾಗಿತ್ತಲ್ಲ, ಎಲ್ಲರ ಮೇಲೂ ಆ ಒಂದು ಇದು ಬರ್ಬೇಕಾಗಿತ್ತಲ್ಲ ಕಂಪ್ಲೇಂಟ್ಸ್. ಬಟ್ ಕೆಲವೊಂದು ಲೋಪದೋಷಗಳಿಂದ ಈ ತರ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಹೊರತು, ಕೆಲವೊಬ್ಬ ಅಧಿಕಾರಿಗಳಿಂದ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಹೊರತು ಎಲ್ಲ ಅಧಿಕಾರಿಗಳಿಂದ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಯಾವ ರೀತಿ ಮಾಹಿತಿಯನ್ನ ಅವ್ರು ನೀಡಬೇಕಾಗಿತ್ತು, ಯಾವ ರೀತಿ ಅದನ್ನ ಕ್ಯಾಲ್ಕುಲೇಷನ್ಸ್ ಮಾಡಬೇಕಾಗಿತ್ತು, ಏನು ಇರಬೇಕಾಗಿತ್ತು ಮಾಹಿತಿ ಸರಿಯಾದ. ಇವತ್ತು ಬ್ರೀಫ್ ಆಗಿ ಸಚಿವರು ಅಂತಂದ್ಮೇಲೆ ಸಾಕಷ್ಟು ಕೆಲಸಗಳಿರೋದ್ರಿಂದ ಒಂದಿಷ್ಟು ಮಾಹಿತಿ ಶಾರ್ಟ್ ಆಗಿ ಕೊಡಬೇಕಾಗಿರುತ್ತೆ ಅಧಿಕಾರಿಗಳು. ಅದು ಎಲ್ಲೋ ಒಂದತ್ರ ಲೋಪದೋಷಗಳು ಆಗಿರ್ಬೋದು. ಇವತ್ತು ಅಂತದ್ರಲ್ಲಿ ಈ ತರ ಚಿಕ್ಕ ಪುಟ್ಟದನ್ನೇ ಲೋಪದೋಷಗಳು ಅಂತ ಹೇಳ್ತಾರೆ ಹೊರತು ಯಾವುದೇ ಅಧಿಕಾರಿಗಳನ್ನ ಬ್ಲೇಮ್ ಮಾಡೋದಾಗಿರ್ಬೋದು, ಇವತ್ತು ಅವರಿಂದನೇ ಆಯ್ತು ಅನ್ನೋಂಥದ್ದನ್ನ ಎಲ್ಲೂ ಕೂಡ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇಲ್ಲ. ಸಾಕಷ್ಟು ನಾನು ಹೇಳಿದೆ, ಕೇಂದ್ರ ಸರ್ಕಾರದಲ್ಲೂ ಕೂಡ ಸ್ಟಾಂಪೇಡ್ ಆಗಿದೆ. ಹಲವಾರು ಕುಂಭಮೇಳದಲ್ಲಾಗಿರ್ಬೋದು, ಇನ್ನು ಹಲವಾರು ಕಡೆ ಆಗಿರ್ಬೋದು, ಸಾಕಷ್ಟು ಒಂದು ಉಗ್ರಗಾಮಿಗಳ ಅಟ್ಟಹಾಸ ಆಗಿರ್ಬೋದು, ಎಲ್ಲವೂ ಕೂಡ ಆಗಿದೆ. ಇದನ್ನು ನಾವು ಅಧಿಕಾರಿಗಳ ಲೋಪದೋಷ ಅಂತ ಹೇಳ್ಬೋದಾ? ಇವತ್ತು ಅವ್ರದ್ದು ಮಿಸ್ಮ್ಯಾನೇಜ್ಮೆಂಟ್ ಇಂದ, ಇಂಟೆಲಿಜೆನ್ಸಿ ಒಂದು ಕೊರತೆಯಿಂದ ಆಗಿದೆ ಅಂತ ಹೇಳ್ಬೋದಾ? ಹಾಗಾದ್ರೆ ಇದನ್ನ ನಾವು ಹೇಳೋದಕ್ಕಾಗಲ್ಲ. ನಾನು ಹೇಳಿದ್ನಲ್ಲ, ಅಲ್ಲಿ ಪ್ರಶ್ನೆ ಮಾಡೋರು ಯಾರು ಇಲ್ಲ, ಪ್ರಶ್ನೆ ಮಾಡ್ತಾ ಇಲ್ಲ. ಹಾಗಾಗಿ ಅದು ಸರಾಗವಾಗಿ ಸಾಕ್ತಾ ಇದೆ. ಇಲ್ಲಿ ಒಂದು ಹೇಗೆ ಬಿಜೆಪಿ ವಿರೋಧ ಪಕ್ಷದಲ್ಲಿ ಇದೆಯೋ ಅಲ್ಲೂ ಕಾಂಗ್ರೆಸ್ ವಿರೋಧ ಪಕ್ಷದಲ್ಲಿದೆ. ಇಲ್ಲಿ ಬಿಜೆಪಿ ಹೇಗೆ ಪ್ರಬಲವಾಗಿ ಆನ್ ದ ಫ್ಲೋರ್ ಪ್ರತಿಭಟನೆ ಮಾಡ್ತಿದ್ಯೋ ಕಾಂಗ್ರೆಸ್ಗೂ ಕೂಡ ಅಲ್ಲಿ ಅವಕಾಶ ಇದೆ. ಪ್ರಶ್ನೆ ಕೇಳಲಿಕ್ಕೆ ಅವ್ರಿಗೂ ಅವಕಾಶ ಇದೆ, ಇಲ್ಲೂ ಅವಕಾಶ ಇದೆ. ನಿಮ್ಗೆ ಪ್ರಶ್ನೆ ಕೇಳೋದಕ್ಕೆ ಅವಕಾಶ ಇದ್ರೂ ಕೂಡ ಅಲ್ಲಿ ನೀವು ನೋಡ್ತಾ ಇದ್ದೀರಾ 540 ಸಂಸದರು ಇದ್ದಾಗ ಎಷ್ಟು ಮಟ್ಟಿಗೆ ನಮ್ಮ ಕರ್ನಾಟಕದವರಿಗೆ ಅವಕಾಶಗಳು ಸಿಗ್ತಾ ಇದೆ ಅಂತೇಳಿ ನೀವು ನೋಡ್ತಾ ಇದ್ದೀರಾ. ಆ ನಿಟ್ಟಿನಲ್ಲಿ ಜಾಸ್ತಿ ಅವಕಾಶಗಳು ಕೊಡ್ತಾ ಇಲ್ಲ. ಇವತ್ತು ಸಂಸದರಿಗೆ ಮಾತಾಡೋದಕ್ಕಾಗಿರ್ಬೋದು, ಅನುದಾನ ಕೇಳೋದಕ್ಕಾಗಿರ್ಬೋದು, ಇವತ್ತು ಅವ್ರಿಗೆ ಇರುವಂತ ಕೆಲಸಗಳಿಗಾಗಿರ್ಬೋದು, ಸಾಕಷ್ಟು ಒಂದು ಎಲ್ಲವೂ ಕೂಡ ಇವತ್ತು ಬಾಯಿ ಮಾತಿಗೆ, ಸ್ಲೋಗನ್ಸ್ಗೆ ಇವತ್ತು ಅನೌನ್ಸ್ ಮಾಡ್ತಾ ಇದ್ದಾರೆ ಹೊರತು ಯಾವುದೇ ರೀತಿಯಾದಂತ ಯೋಜನೆಗಳು, ಸಾಕಷ್ಟು ಯೋಜನೆಗಳು ವಿಫಲಗೊಳ್ತಾ ಇದ್ದಾವೆ. ಇವೆಲ್ಲವನ್ನೂ ಕೂಡ ಅವಕಾಶ ಕೊಟ್ರೆ, ಕರ್ನಾಟಕಕ್ಕೆ ಒಂದು ಅವಕಾಶವನ್ನ ಕೊಟ್ರೆ ಖಂಡಿತವಾಗ್ಲೂ ನಮ್ಮ ಕರ್ನಾಟಕ ಸಂಸದರು ಅಲ್ಲೂ ಕೂಡ ಪ್ರಶ್ನೆಯನ್ನ ಕೇಳ್ತಾರೆ ಅಂತ ಹೇಳೋದಕ್ಕೆ ಬಯಸ್ತೀನಿ.
ವಾಪಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ವಿಚಾರಕ್ಕೆ ಬರ್ತಾ ಚಲವಾದಿ ನಾರಾಯಣ ಸ್ವಾಮಿ ಅವ್ರು ನೇರವಾಗಿ ಕೇಳ್ತಾರೆ, ಯಾವ ಲಕ್ಷ್ಮಿಯ ಮನೆಗೆ ಈ ಹಣ ಹೋಗಿದೆ ಅನ್ನೋದು ಗೊತ್ತಾಗಬೇಕು. ರಾಜ್ಯದ ತೆರಿಗೆ ಹಣ, ರಾಜ್ಯದ ಜನರು ಕಟ್ತಾ ಇರತಕ್ಕಂತ ತೆರಿಗೆ ಹಣ 5,000 ಕೋಟಿ ಜನರಿಗೆ ಹೋಗಿಲ್ಲ, ವಾಪಸ್ಸು ಮಹಿಳೆಯರಿಗೆ ಹೋಗಿಲ್ಲ ಅಂದ್ರೆ ಯಾವ ಲಕ್ಷ್ಮಿ ಮನೆಗೆ ಹೋಗಿದೆ ಅನ್ನೋದು ಗೊತ್ತಾಗಬೇಕು ಅಂತ ಅಲ್ಲೂ ಕೂಡ ನೇರವಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಡೆಗೆ ಬೊಟ್ಟು ಮಾಡಿ ಕೇಳ್ತಾ ಇದ್ದಾರೆ. ನೋಡಿ, ಇವತ್ತು ಸರ್ಕಾರದ ಹಣ, ಅದು ಸರ್ಕಾರದ ಹಣ ಆದಾಗ ಸ್ವಂತ ಮನೆಗೆ ಹೆಂಗ್ ಉಪಯೋಗಿಸ್ಕೊಳಕ್ ಬರುತ್ತೆ? ಇವ್ರ ಹಂಗಂದ್ರೆ ಅವರ ಸರ್ಕಾರ ಇದ್ದಾಗ ಅವ್ರ ಮನೆಗಳಿಗೆ ಬಳಸ್ಕೊಂಡಿದ್ರ ಅದನ್ನ ದುಡ್ಡನ್ನ? ಸರ್ಕಾರಕ್ಕೆ ವಂಚನೆ ಮಾಡಿ ಮನೆಗಳಿಗೆ ಬಳಸ್ಕೊಂಡಿದ್ರ? ಇವತ್ತು ಸರ್ಕಾರದ ದುಡ್ಡು, ಜನರ ದುಡ್ಡು, ಇವತ್ತು ಎಲ್ಲದಕ್ಕೂ ಕೂಡ ಲೆಕ್ಕಗಳಿರುತ್ತೆ, ಎಲ್ಲದಕ್ಕೂ ಕೂಡ ಇವತ್ತು ಅಕೌಂಟಬಿಲಿಟಿ ಇರೋದ್ರಿಂದ ಇವತ್ತು ಎಲ್ಲವಕ್ಕೂ ಕೂಡ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಅದು ಎಲ್ಲವಕ್ಕೂ ಒಂದು ಮಾಹಿತಿ ಇರುತ್ತೆ. ಇವತ್ತು ಯಾವುದೋ ಒಂದು ಮಾತಾಡುವಂತ ಆತುರದಲ್ಲಿ ಯಾವುದೋ ಹೆಣ್ಣು ಮಕ್ಕಳನ್ನ ಇವತ್ತು ಬ್ಲೇಮ್ ಮಾಡಿ ಮಾತಾಡೋದನ್ನ ನಾನು ಮೊದಲೇ ಖಂಡಿಸ್ತೀನಿ. ಇವತ್ತು ಒಬ್ಬ ಹೆಣ್ಮಗಳಿಗೆ ಮೊದಲೇ ಗೌರವವನ್ನ ಕೊಡೋದ್ ಕಲೀರಿ. ಇವತ್ತು ನಿಮ್ಮ ಸರ್ಕಾರ ಇದ್ದಾಗೂ ಮಹಿಳೆ ಶಾಸಕಿಯರಿದ್ರು, ಹಾಗಾದ್ರೆ ನಿಮ್ಮ ಮಹಿಳಾ ಶಾಸಕಿಯರ ಮನೆಗೆ ದುಡ್ಡು ಹೋಗಿತ್ತ? ಹಾಗಾದ್ರೆ ಯಾವ ರೀತಿ ಮಾತಾಡ್ತೀರಾ? ಒಂದು ಜವಾಬ್ದಾರಿತ ಸ್ಥಾನದಲ್ಲಿ ಇದ್ಕೊಂಡು ಒಬ್ಬ ಮಹಿಳೆಯ ಪರವಾಗಿ ಮಾತಾಡಬೇಕಾದ್ರೆ ಮಹಿಳೆಯರ ಬಗ್ಗೆ ಸಾಕಷ್ಟು ಒಂದು ಎಚ್ಚರಿಕೆಯನ್ನ ಮಾತಾಡಿ. ಮಿಸ್ಪ್ಲೇಸ್ ಆಗಿದೆ ಅಥವಾ ಸ್ಕಿಪ್ ಆಗಿದೆ ಅಂತ ಹೇಳ್ತಿರೋದು ಕೂಡ ಮಹಿಳೆಯರಿಗೆ ಸೇರ್ಬೇಕಾಗಿರೋ ಹಣ ಅಲ್ವಾ ಮೇಡಮ್? ಇವತ್ತು ಮಹಿಳೆಯರಿಗೆ ಸೇರ್ಬೇಕಾದ ಹಣ ಮಹಿಳೆಯರಿಗೆ ಕೊಟ್ಟೇ ಕೊಡ್ತೀವಿ. ನಾವೀಗಾಗಲೇ ಹೇಳಿದ್ವಿ, ಮಹಿಳೆಯರಿಗೆ ಇವತ್ತು ಸಾಕಷ್ಟು ಪ್ರಧಾನ ಮಂತ್ರಿ ಮಾತೃ ವಂದನಾ ಯೋಜನೆ ಎಷ್ಟು ಜನ ಹೆಣ್ಣು ಮಕ್ಕಳಿಗೆ ಮುಟ್ಟಿದ ಯೋಜನೆ. ಇವತ್ತು ನಾರಿ ಶಕ್ತಿ ಎಷ್ಟು ಜನ ಹೆಣ್ಣು ಮಕ್ಕಳಿಗೆ ಎಂಪವರ್ಮೆಂಟ್ ಮಾಡಿದ್ದಾರೆ. ಇವತ್ತು ನಾವು ಹೇಳಿದಂತದನ್ನ ನಾವು ನಡ್ಕೋತಾ ಇದೀವಲ್ಲ, ಒಂದ್ 2-3 ತಿಂಗಳು ಡಿಲೇ ಆಗಿರ್ಬೋದು, ಅವೆಲ್ಲವನ್ನು ಸೇರಿಸಿ ಹಾಕ್ತಿವಿ ಅಂತ ಹೇಳ್ತಾ ಇದೀವಲ್ಲ. ಯಾವತ್ತೇ ಡಿಲೇ ಆದ್ರೂ ಕೂಡ ಎಲ್ಲವನ್ನ ಸೇರಿಸಿ ಇವತ್ತು ಕಂತನ ಹಾಕುವಂತ ಕೆಲಸ ಇವತ್ತು ಸರ್ಕಾರ ಮಾಡ್ತಾ ಇದೆ. ರಾಜ್ಯ ಸರ್ಕಾರ ಎಲ್ಲೂ ಕೂಡ ನಾವು ಪಲಾಯನ ಮಾಡ್ತಾ ಇಲ್ಲ, ಇದನ್ನ ನಾವು ತಪ್ಪಿಸ್ಕೊಂಡು ಓಡೋಗ್ತಾ ಇಲ್ಲ, ನಾವು ಕೊಡದೇ ಇಲ್ಲ ಅಂತ ಹೇಳ್ತಾ ಇಲ್ಲ, ಕೊಡ್ತೀವಿ. ಅಚಾತುರತನ ಆಗಿದೆ, ವಿಷಾದ ವ್ಯಕ್ತಪಡಿಸ್ತೀವಿ. ಮುಂದಿನ ದಿನಮಾನದಲ್ಲಿ ಎಲ್ಲವನ್ನು ಕೂಡ ಸೇರಿಸಿ ಹಾಕುವಂತ ಕೆಲಸ ಆಗ್ತದೆ ಅಂತ ಹೇಳೋದು. ಬಟ್ ಬಿಜೆಪಿಗರ ಆರೋಪ ಅಂತಂದ್ರೆ ಮಹೇಶ್ ತೆಂಗಿನಕಾಯಿ ಅವರು ಈ ವಿಚಾರವನ್ನ ಪ್ರಸ್ತಾಪ ಮಾಡದೆ ಹೋಗಿದ್ರೆ ಈ 5,000 ಕೋಟಿ ರೂಪಾಯಿ ಕೊಟ್ಟಿಲ್ಲ ಮಹಿಳೆಯರಿಗೆ ಅನ್ನೋ ವಿಚಾರವನ್ನ ರಾಜ್ಯ ಸರ್ಕಾರ ಆಚೆ ಬರ್ಲಿಕ್ಕೆ ಬಿಡ್ತಾ ಇರ್ಲಿಲ್ಲ. ಅಲ್ಲಿಗಲ್ಲಿಗೆ 5,000 ಕೋಟಿ ರೂಪಾಯಿ ಹೆಂಗೆಂಗೋ ಮಿಸ್ ಆಗಿ ಹೋಗ್ತಾ ಇತ್ತು. ಈಗ ಬಿಜೆಪಿಗರು ಅದನ್ನ ಪಾಯಿಂಟ್ ಔಟ್ ಮಾಡಿದಕ್ಕೇನೆ ರಾಜ್ಯದ ಜನರಿಗೆ ಗೊತ್ತಾಗ್ತಾ ಇದೆ ಅಂತ ಹೇಳಿ ಅವ್ರ ವಾದ. ನಾನು ಈಗಾಗಲೇ ಹೇಳ್ದೆ, ಕೆಲವೊಂದು ಪಾಯಿಂಟ್ ಔಟ್ ಮಾಡಿ ಹೇಳ್ತಾರೆ, ಅದ್ರ ಹಿಂದಿನ ಒಂದು ಸತ್ಯಾಸತ್ಯತೆಯನ್ನು ಅರ್ಥ ಮಾಡ್ಕೋಬೇಕು. ಯಾಕೆ ಲೋಪದೋಷಗಳಾಗಿದೆ, ಎಲ್ಲಿ ಲೋಪದೋಷಗಳಾಗಿದೆ? ಕರ್ನಾಟಕ ರಾಜ್ಯ ಸರ್ಕಾರದ ಮೇಲೆ ವಿಶ್ವಾಸ ಇದೆ ಮಹಿಳೆಯರಿಗೆ. ಈಗಾಗಲೇ ಹೇಳ್ದೆ, 2-3 ತಿಂಗಳು ತಡ ಆದಾಗ ಮಹಿಳೆಯರು ಮುಂದಿನ ತಿಂಗಳು ಬರುತ್ತೆ ಅನ್ನುವಂತ ಒಂದು ವಿಶ್ವಾಸದಲ್ಲಿ ನೀವು ನೋಡ್ತಾ ಇದ್ದೀರಾ. ಮಹಿಳೆಯರು ಸಾಕಷ್ಟು ಒಂದು ಗೃಹಲಕ್ಷ್ಮಿ ಅಂತಂದ್ರೆ ಸಾಕಷ್ಟು ವಿಶ್ವಾಸವನ್ನ ಹೊಂದಿ ಮನೆಯ ಒಂದು ಮಹಾಲಕ್ಷ್ಮಿ ರೀತಿಯಲ್ಲಿ ಇವತ್ತು ಅದಕ್ಕೆ ಬೆಲೆನ ನೀಡ್ತಾ ಇದ್ದಾರೆ. ಇವತ್ತು ಅವ್ರು ಹೇಳಿರೋಂಥದ್ದನ್ನ ನಾನು ಸತ್ಯಕ್ಕೆ ದೂರವಾದದ್ದು ಅಂತ ಹೇಳೋದಕ್ಕೆ ಬಯಸ್ತೀನಿ. ಹಲವಾರು ಯೋಜನೆಗಳ ಬಗ್ಗೆ ಇಲ್ಲಿ ನೀವು ತಪ್ಪು ಮಾಹಿತಿಯನ್ನ ನೀಡ್ತಾ ಇದ್ದೀರಾ. ಕೇಂದ್ರ ಸರ್ಕಾರದ ಬಗ್ಗೆ ನಿಮ್ಮ ಸರ್ಕಾರನೇ ಇದೆಲ್ಲ. ಕರ್ನಾಟಕ, ನೀವು ಒಂದು ಮಾತನ್ನ ಅವ್ರಿಗೆ ಕೇಳಿ, ಬಿಹಾರ್ ಚುನಾವಣೆಗೆ 10,000 ರೂಪಾಯಿ ಹಾಕಿದ್ರಿ ಎಲೆಕ್ಷನ್ಸ್ಗೆ. ಕರ್ನಾಟಕ ರಾಜ್ಯ ಸರ್ಕಾರದ ಹೆಣ್ಣು ಮಕ್ಕಳಿಗೆ ಯಾಕೆ ಹಾಕ್ಲಿಲ್ಲ? ಚುನಾವಣೆ ಸಂದರ್ಭದಲ್ಲಿ 10,000 ರೂಪಾಯಿ ಹಾಕ್ಬೋದಾಗಿತ್ತಲ್ಲ. ಕರ್ನಾಟಕ ರಾಜ್ಯ ಸರ್ಕಾರದ ಹೆಣ್ಮಕ್ಳಿಗೂ ಕೂಡ 10,000 ರೂಪಾಯಿ ಹಾಕ್ಬೋದಾಗಿತ್ತಲ್ಲ. ಕರ್ನಾಟಕ ರಾಜ್ಯದ ಹೆಣ್ಮಕ್ಳು ಹೆಣ್ಮಕ್ಳಲ್ಲ, ಬಿಹಾರ ರಾಜ್ಯದ ಹೆಣ್ಮಕ್ಳು ಹೆಣ್ಮಕ್ಳಾಗದ್ರೆ ಅದನ್ನ ನಾನು ಮಹೇಶ್ ತೆಂಗಿನಕಾಯಿ ಅವರಿಗೆ ಮೊದಲನೇದಾಗಿ ಪ್ರಶ್ನೆ ಕೇಳೋದಕ್ಕೆ ಬಯಸ್ತೀನಿ. ನೀವು ಅರ್ಥ ಮಾಡ್ಕೊಂಡು ಮಾತಾಡಿ. ನಿಮ್ಮ ಕೇಂದ್ರ ಸರ್ಕಾರದ, ನಿಮ್ಮ ಒಂದು ಸರ್ಕಾರದ ಲೋಪದೋಷಗಳನ್ನ ನೀವು ಮುಚ್ಚಾಕೋದಕ್ಕೋಸ್ಕರ ಇಲ್ಲಿ ನಮ್ಮ ಒಂದು ವಿಷಾದ ವ್ಯಕ್ತಪಡಿಸಿದ್ರು ಕೂಡ ಏನೋ ಆಗಿರುವಂತಹ ಅಜಾಗೃತೆಯನ್ನ ಎತ್ತಿ ಹಿಡಿಯುವಂತದ್ದು ಬಹಳ ತಪ್ಪು ಅಂತ ಹೇಳೋದಕ್ಕೆ ಬಯಸ್ತೀನಿ.